ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂದು ರೀಸನ್ ನನ್ನ ಎಕ್ಸಾಮು, ಇನ್ನೊಂದು ರೀಸನ್ ನಮ್ಮ ಅಜ್ಜಿಗೆ ಫ್ರ್ಯಾಕ್ಚರ್ ಆಗಿತ್ತು. ಅಮ್ಮನೂ ಫುಲ್ ಬ್ಯುಸಿ ಇದ್ದರು, ಹಾಗಾಗಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಮ ಅಜ್ಜಿಗೆ ಸರ್ಜರಿ ಆಗಿ 1 ಮಂತ್ ಮೇಲಾಗಿತ್ತು. ಸರ್ಜರಿ ಆಗಿದ್ದು ತುಮಕೂರು ಅಲ್ಲಿ. ಅದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ತುಮಕೂರು ಕಡೆ ಹೊರಟ್ವಿ. ದಸರಾ ಹಬ್ಬಕ್ಕೆ ಟ್ರಾಫಿಕ್ಕು ಜಾಸ್ತಿ ಇತ್ತು. ನಮ್ಮ ಸಾಕೇತಿಗೆ ಊಟ ಕೊಟ್ಟು ಕಾರಲ್ಲಿ ಕೂರಿಸಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ನಿದ್ದೆ ಜೋರಾಗಿ ಬಂದುಬಿಡತ್ತೆ. ಪಾಪ ನನ್ನನ್ನ. ಫೈನಲಿ ಹಾಸ್ಪಿಟಲ್ ರೀಚ್ ಆದ್ವಿ. ಡಾಕ್ಟರು ನಾನು ಬರೋಷ್ಟರಲ್ಲಿ ಎಕ್ಸ್ರೇ ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಅಜ್ಜಿನ ಕಾರಿಂದ ಡೈರೆಕ್ಟಾಗಿ ಎಕ್ಸ್ರೇ ರೂಮ್ಗೆ ಆಯಾ ಆಂಟಿ ಕರ್ಕೊಂಡು ಹೋದರು. ಅಜ್ಜಿಗೆ ಹೆದೋಲಕ್ಕೆ ಕಷ್ಟ ಆಗುತ್ತೆ ಅಂತ ಟೆಕ್ನಿಷಿಯನು ಅಲ್ಲಿಗೆ ಬಂದು ಎಕ್ಸ್ರೇ ಮಾಡಿದ್ರು. ಎಕ್ಸ್ರೇ ಆದಮೇಲೆ ಅಜ್ಜಿನ ಈಚೆ ಕರ್ಕೊಂಡು ಬಂದರು. ಟೆಕ್ನಿಷಿಯನ್ ಅಂಕಲು ನಮ್ಮೂರಿನ ಸೈಡ್ ಅಂತ ಗೊತ್ತಾಗಿ ತಕ್ಷಣ ನಮ್ಮ ಅಜ್ಜಿ ಮಾತು ಸ್ಟಾರ್ಟ್ ಮಾಡಿದ್ರು. ಸ್ಟಾಫ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ನಮ್ಮ ಅಜ್ಜಿದು ಮಾತೇ ಮುಗ್ದಿರಲಿಲ್ಲ, ಡಾಕ್ಟರು ಬಂದೇ ಬಿಟ್ಟರು. ಡಾಕ್ಟರ್ ಎಕ್ಸ್ರೇ ನೋಡಿ ಎಲ್ಲರೂ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಅಂದರು. ಬೋನ್ಸ್ ಎಲ್ಲ ಜಾಯಿನ್ ಆಗಿದೆ, ಸ್ವಲ್ಪ ಬೆಡ್ ರೆಸ್ಟ್ ಬೇಕು ಅಷ್ಟೇ, ಎಲ್ಲ ಕ್ಯೂರ್ ಆಗಿದೆ ಅಂತ ಅಂದರು. ಅಜ್ಜಿನ ಕಂಡ್ರೆ ಡಾಕ್ಟರ್ಗೆ ಒಂಥರ ಪ್ರೀತಿ. ಅದನ್ನು ನೋಡಿ ನಮಗೂ ಖುಷಿ ಆಯಿತು. ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ಅಜ್ಜಿನೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬಾಯ್ ಎಳೆದ್ರು. ತುಮಕೂರಲ್ಲಿ ದಸರಾ ಲೈಟಿಂಗ್ಸ್ನ ಮಾಡಿದ್ರು, ಹಾಗೆ ಅಜ್ಜಿನೂ ನೋಡಿದಂಗೆ ಆಗತ್ತೆ ಅಂತ 1 ರೌಂಡ್ ಹೋದ್ವಿ.
ಎಲ್ಲ ನೋಡ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ದಾರಿಲಿ ನಮ್ಮಪ್ಪ ಇಂಜಿನಿಯರಿಂಗ್ ಮಾಡಿರೋ ಕಾಲೇಜನ್ನ ತೋರಿಸಿದ್ರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.